ಮದ್ದೂರಿನಲ್ಲಿ ಹಿಂದೂ ಹುಲಿ ಯತ್ನಾಳ್ಗೆ ಫುಲ್ ಡಿಮ್ಯಾಂಡ್. ಪ್ರತಾಪ ಸಿಂಹ ಭಾಷಣದ ವೇಳೆ ಯತ್ನಾಳ್ ಪರ ಕೂಗು. ಮದ್ದೂರಿನಲ್ಲಿ ಹಿಂದೂ ಹುಲಿ ಯತ್ನಾಳ್ಗೆ ಫುಲ್ ಡಿಮ್ಯಾಂಡ್. ಪ್ರತಾಪ ಸಿಂಹ ಭಾಷಣದ ವೇಳೆ ಯತ್ನಾಳ್ ಪರ ಕೂಗು. ಸಿಂಹ ಭಾಷಣ ಮಾಡುವಾಗ ಯತ್ನಾಳ್ ಬರಲಿ ಎಂಬ ಕೂಗು. ಹಿಂದೂ ಹುಲಿ ಯತ್ನಾಳ್ ಬರಬೇಕು ಎಂದ ಹಿಂದೂ ಕಾರ್ಯಕರ್ತರು. ಇದರಿಂದ ಫುಲ್ ಖುಷಿಯಾದ ಉತ್ತರ ಕನ್ನಡದ ಹುಲಿ ಬಸನಗೌಡ ಯತ್ನಾಳ್. ಹಿಂದೂ ಸಮಾಜ ಕರೆದರೆ ಬರದೇ ಇರಲು ಸಾಧ್ಯವೇ? ಪ್ರತಾಪ್ ಸಿಂಹ ಅವರೇ ವಿಡಿಯೋ ಶೇರ್ ಮಾಡಿದ್ದಾರೆ. ಮಂಡ್ಯದ ಮದ್ದೂರಿಗೆ ಸದ್ಯದಲ್ಲೇ ಭೇಟಿ ಕೊಡ್ತೀನಿ. ಹಿಂದೂಗಳು ಯಾವುದಕ್ಕೂ ಹೆದರಬೇಡಿ, ಎದೆಗುಂದಬೇಡಿ. ನಿಮ್ಮೊಂದಿಗೆ ಹಿಂದೂ ಸಮಾಜ ನಿಂತಿದೆ ಎಂದು ಯತ್ನಾಳ್ ಪೋಸ್ಟು. ಮದ್ದೂರಲ್ಲಿ ಪ್ರತಾಪ್ ಸಿಂಹ ಮಾತನಾಡ್ತಾ ಇದ್ರು. ಪ್ರತಾಪ್ ಸಿಂಹ ಮಾತನಾಡುವ ಸಂದರ್ಭ ಅರೇಬಿಯಾ ಮರಳುಗಾಡು ಹಿಂಗೆ ಮಾತನಾಡ್ತಾ ಇದ್ರು. ಇದು ಸಾಕಾಗ್ತಾ ಇರಲಿಲ್ಲ ಅಲ್ಲಿದ್ದ ಒಂದಷ್ಟು ಕಾರ್ಯಕರ್ತರ ಕಿವಿಗಳಿಗೆ. ಇನ್ನೂ ಸ್ವಲ್ಪ ಬೇಕು, ನಿಮ್ಮ ಪರ್ಫಾರ್ಮೆನ್ಸ್ ಇಷ್ಟು ಸಾಕಾಗಲ್ಲ. ನಮ್ಮ ಯತ್ನಾಳ್ ಸಾಹೇಬ್ರು ಇದ್ರೆ ನೇರವಾಗಿ ಹೇಳ್ಬಿಡ್ತಾರೆ, ಸಾಬ್ರು ದಿಂಡ್ರು ಅವರು ಇವರು ಅಂತ. ಅದು ಬೇಕು ನಮಗೆ. ಆ ಪರ್ಫಾರ್ಮೆನ್ಸು ನಿಮ್ಮಿಂದ ಸಾಧ್ಯ ಇಲ್ಲ. ಊಖಾದ ಹಿಂದೂ ಹುಲಿನ ಕರೆಸಿ ಅಂತ ಅಲ್ಲಿ ಬೇಡಿಕೆ ಇದ್ದಿದ್ಯಾಕೆ? ಅವರ ಕಿವಿಗಳಿಗೆ ಅತ್ಯಂತ ಸಂಸದೀಯ ಪದಗಳು ಬೇಕಾಗಿತ್ತು. ಅತ್ಯಂತ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಬಲ್ಲ ಕೆಲ ವರ್ಣರಂಜಿತ ಪದಪುಂಜಗಳು ಬೇಕಾಗಿತ್ತು. ಪ್ರತಾಪ ಸಿಂಹ ಸ್ವಲ್ಪ ಕಾನೂನನ್ನ ಭಯಪಟ್ಟವರಂಗೆ ಮಾತನಾಡ್ತಾ ಇದ್ರು. ಯಾವುದು ಕೂಡ ನೇರವಾಗಿ ಬರ್ತಾ ಇರಲಿಲ್ಲ. ಎಲ್ಲವೂ ಮರಳುಗಾಡಿ, ಅರಬಿಕ್ ದೇಶ, ಅರಬಿಕ್ ತಳಿ ಹಿಂಗೆ ಬರ್ತಾ ಇತ್ತು. ಯತ್ನಾಳೋ ನಾಲಿಗೆ ಫಿಲ್ಟರ್ ಇಲ್ಲ. ಸಾಬ್ರನ್ನ ಸಾಬ್ರೇ ಅಂತ ಕರೀತಾರೆ. ಹಂಗೆ ಕರಿಬೇಕು ಅಂತ ಹೇಳಿ ಅಲ್ಲಿದ್ದವರು ಬಯಸ್ತಾ ಇದ್ರು. ಸೊ ಹಾಗಾಗಿ ಪ್ರತಾಪ ಸಿಂಹನಿಗೆ ಆ ಭಾಷೆಯನ್ನು ಮಾತನಾಡೋಕೆ ಸಾಧ್ಯ ಇಲ್ಲ. ಅತ್ಯಂತ ಸಂಸದೀಯ ಪದಗಳು ನಮಗೆ ಬೇಕು. ಊಖಾದ ಹಿಂದೂ ಹುಲಿನ ಕರೆಸಿ ಅಂತೇಳಿ ಜೈಕಾರ ಕೂಗಿದ್ರು. ಅದರ ವಿಜುವಲ್ಸ್ ಇದೇ ಒಂದ್ಸತಿ ನೋಡ್ಕೊಂಡು ಬನ್ನಿ. ನಿಮ್ಮದು ಮರುಭೂಮಿನಲ್ಲಿ ಹುಟ್ಟಿದಂತ ಬರಡು ನಿಮ್ದು. ಅಲ್ಲಿ ನಮ್ದು ನೆಲ ಜನ ಪ್ರತಿಸ್ತೀವಿ. ನಾವು ಮಸೀದಿ ಎದುರುಗಡೆ ಕೂಡ ಕೂಪರ್ದಂತ ನೀವು ಮಾತ್ರ ಅದನ್ನ ಬಿಟ್ಟರು ದೇವ್ರಿಲ್ಲ ಅಂತ 3 ವರ್ಷ 3 ಹೊತ್ತು ಬಂಬಡಿ ಬಚಾಯಿಸ್ತೀರಿ. ಅದನ್ನ ನಾವು ಕೇಳಿಸ್ಕೊಳ್ಳೋದು. ಮಾಡ್ಬೇಡಿ, ಮಸೀದಿ ಎದುರುಗಡೆ ಕೂಡ ಡಿಜೆ ಹಾಕ್ಬೇಡಿ ಅಂತ ಹೇಳ್ತಿರಲ್ಲ. ಇದನ್ನ ಪೊಲೀಸರ ಇದನ್ನು ಕೂಡ ನ್ಯಾಯ ಅಲ್ಲ. 6-7 ವರ್ಷಕ್ಕೆ ಬದಲಾಗ್ತದೆ. ಆದ್ರೆ ನೀವು ಸರ್ವೇಸಿನವರೆಗೂ ಕೂಡ ಜನರ ಸೇವೆಯನ್ನು ಮಾಡುವಂತವ್ರು. ದಯವಿಟ್ಟು ನಿಮ್ಮಿಂದ ನಾವು ಇದನ್ನ ನಿರೀಕ್ಷೆ ಮಾಡಲ್ಲ ಅನ್ನೋದನ್ನು ವಿನಮ್ರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ನಮ್ಮ ಹುಡುಗರು ಏನ್ ಡಿಮಾಂಡ್ ಇದೆ, ಪ್ರೊಸೆಷನ್ ತಗೊಂಡು ಹೋಗ್ತಾರೆ, ಅವಕಾಶವನ್ನು ಮಾಡ್ಕೊಡಿ. ಜೊತೆಗೆ ಮಸೀದಿ ಏನಿದೆ, ಮಸೀದಿ ಕಲ್ಯಾಣ ಆ ಮುಲ್ಲಾ ಯಾರು ಅವರು ಅರೆಸ್ಟ್ ಆಗ್ತಾರೆ, ಅರೆಸ್ಟ್ ಮಾಡ್ತೀವಿ, ಇಂತ ಸ್ಪೆಸಿಫಿಕ್ ಟೈಮ್ ಒಳಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಭರವಸೆನ ಕೊಟ್ಟು ನಾವು ಇಲ್ಲಿಂದ ತೆರಳ್ತೀವಿ. ಹುಡುಗರನ್ನ ಅರೆಸ್ಟ್ ಮಾಡಿದ್ರೆ ಅವ್ರನ್ನ ತಕ್ಷಣ ಬಿಡುಗಡೆ ಮಾಡಿ. ನಮ್ಮ ಮೈಸೂರಲ್ಲಿ ಒಂದ್ ಕಡೆ ಕಂಪ್ಲೇಂಟ್ 20,000 ರೂಪಾಯಿ ಇಸ್ಕೊಂಡಿದ್ರು. ಇಲ್ಲಿ ಮದ್ದೂರಿನಲ್ಲಿ ಇಸ್ಕೊಂಡಿದ್ದಾರೆ. ಆ ಅಧಿಕಾರಿ ವಿರುದ್ಧ ನಾವು ಕಂಪ್ಲೇಂಟ್ ಕೊಡ್ತೀವಿ. ದಯವಿಟ್ಟು ನಿಮ್ಮದು ಮರುಭೂಮಿನಲ್ಲಿ ಹುಟ್ಟಿದಂತ ಬರಡು ನಿಮ್ದು. ಅಲ್ಲಿ ನಮ್ದು ಸಮೃದ್ಧವಾದ ಧರ್ಮ ಇದು. ನೆಲ ಜನ ಪ್ರತಿಸ್ತೀವಿ.